ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಹೋಗಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಅಂತ ಕೇಳ್ಕೊತೀನಿ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಲತಾ ನವೀನ್ ಅಂತ ಹೊಡೆದ್ರೆ ಅಲ್ಲಿ ಪೇಜ್ ಡೀಟೇಲ್ಸ್ ಬರುತ್ತೆ. ದಯವಿಟ್ಟು ಹೋಗಿ ಪೇಜನ್ನು ಫಾಲೋ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ದಯವಿಟ್ಟು ಅಲ್ಲೂ ಹೋಗಿ ಚೆಕ್ ಮಾಡಿ. ಅಲ್ಲಿ ನಿಮಗೆ ಸ್ಕಿನ್ ಕೇರ್ ವಿಡಿಯೋ ಆಗಿರ್ಬೋದು, ಮಿನಿ ವ್ಲಾಗ್ಗಳನ್ನು, ಹಾಗೆಯೇ ಟ್ರಾವೆಲಿಂಗ್ ವಿಡಿಯೋಗಳಾಗಿರ್ಬೋದು, ಜೊತೆಗೆ ವೆಯ್ಟ್ ಲಾಸ್ ಜರ್ನಿಯನ್ನು ಪ್ರತಿಯೊಂದು ಅದರಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ನನ್ನ ಬನ್ನಿ ಸ್ನೇಹಿತರೆ. ತುಂಬ ಜನ ಹೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ. ಈ ವಿಡಿಯೋಕ್ಕೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ನಮಗೆ ಬಂದಿದೆ ಅಂತ. ಸೊ ಇವತ್ತು ಕೂಡ ಒಬ್ರು ಕಮೆಂಟ್ ಮಾಡಿದ್ರು, ಎಸ್ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಅಂತ. ಈ ಥರ ಒಬ್ರು ಇಬ್ರು ಖಂಡಿತ ಹೇಳಿಲ್ಲ, ಸಾಕಷ್ಟು ಜನರು ಹೇಳಿದ್ದಾರೆ. ಅದಕ್ಕೆ ನಾನು ಈ ವಿಡಿಯೋನ ಮತ್ತೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ, ಸೊ ಗೃಹಲಕ್ಷ್ಮಿ ಯೋಜನೆ 25 ಕಂತಿನ ಹಣ ಬಿಡುಗಡೆ ಆಗಿರೋದು 100% ನಿಜ, ನೀವೇ ನೋಡ್ಬೋದು. ಹಾಗೆ 26ನೇ ಕಂತಿನ ಹಣವು ಕೂಡ ಈ ದಿನಾಂಕಕ್ಕೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗೋದು 100% ನಿಜ ಸ್ನೇಹಿತರೆ. ಸೊ ನೀವು ತುಂಬ ಜನ ಕೇಳ್ತೀರಾ, ಇದೇ ವಿಡಿಯೋ ಮಾಡ್ತೀರಾ ಮೇಡಮ್ ಅಂತ. ಇಲ್ಲಿ ನಾನು ನಿಮಗೆ ಒಂದು ಕ್ಲಾರಿಟಿ ಸಿಗೋ ತನಕ ವಿಡಿಯೋನ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಯಾಕಂದರೆ ಎಷ್ಟೋ ಜನಕ್ಕೆ ಹಣ ಬಂದಿರುತ್ತೆ, ಎಷ್ಟೋ ಜನಕ್ಕೆ ಹಣ ಬಂದಿರಲ್ಲ. ಸೊ ಹಣ ಬರದೇ ಇದ್ದವ್ರು ಏನಂತ ಅನ್ಕೊತಾರೆ ಅಂದರೆ, ಹಣನೇ ಕ್ರೆಡಿಟ್ ಆಗಿಲ್ಲ ಅಥವಾ ಏನಾಗಿದೆ ಅನ್ನೋದನ್ನ ಚೆಕ್ ಮಾಡಿರಲ್ಲ. ಹಣ ಬಂದವ್ರಿಗೆ ಖಂಡಿತ ಹ್ಯಾಪಿ ಆಗಿರುತ್ತೆ, ಯಾಕಂದರೆ ಅವರಿಗೆ ಅದ್ರ ಬಗ್ಗೆ ಐಡಿಯಾ ಕೂಡ ಇರಲ್ಲ, ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಂತ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ತನಕ ಹಣವನ್ನು ರಾಜ್ಯ ಸರ್ಕಾರದೇ ರಿಲೀಸ್ ಮಾಡಿದ್ದು ಎಷ್ಟು ನಿಜನೋ ಅದೇ ಥರದೇ 25ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರೋದು ಅಷ್ಟೇ ನಿಜ. ತುಂಬ ಜನಕ್ಕೆ ಹಣ ಬಂದಿಲ್ಲ, ಅದನ್ನು ಕೂಡ ನಾನು ಒಪ್ಕೊತೀನಿ. ಹಣ ಬಂದವರಿಗೆ ಸೊ ಈಗ ಆಲ್ರೆಡಿ ನೀವು ಯೋಚನೆ ಮಾಡ್ಬೋದು, ಹಣ ಬಂದವರು ಯಾರು ಕೂಡ ಇದ್ರ ಬಗ್ಗೆ ಅಷ್ಟು ಡೀಪಾಗಿ ಯೋಚನೆ ಮಾಡಲ್ಲ. ಯಾಕಂದರೆ ಎಷ್ಟು ಕಂತು ಬಂತು, ನಮ್ಗೆ 25ನೇ ಕಂತು ಬಂತಪ್ಪ ಅಂತಲೇ ಯೋಚನೆ ಮಾಡೋದು. ವಿಡಿಯೋನ ನೋಡ್ತಾ ಇರೋರಾಗಿರ್ಬೋದು, ಬೇರೆಯವರಾಗಿರ್ಬೋದು. ಬರದೇ ಇದ್ದವರಿಗೆ ಯಾಕೆ ಬಂದಿಲ್ಲ, ನಾವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, ಅಥವಾ ನಮ್ಮ ಅರ್ಜಿಗಳು ಕ್ಯಾನ್ಸಲ್ ಆಗೋಯ್ತಾ, ಅಥವಾ ನಾವು ಎಲ್ಲೋಗಿ ಚೆಕ್ ಮಾಡಿಸ್ಬೇಕು, ನಮ್ಮ ಅರ್ಜಿಗಳಿಗೆ ಏನಾಗಿದೆ ಅನ್ನೋದು ಒಂದಿಷ್ಟು ಗೊಂದಲಗಳು ಕೂಡ ಇರುತ್ತೆ. ಸೊ ಹಣ ಬರದೇ ಇದ್ದವರು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಹಣ ಬಂದವರು ಕೂಡ ನೋಡಿ. ಸೊ ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ಗಳನ್ನ ಮಾಡೋದು ದಯವಿಟ್ಟು ನಿಲ್ಲಿಸಿ. ಕಮೆಂಟ್ ಮಾಡೋರಿಗೆ ನಾನು ಹೇಳ್ತಾ ಇರೋದು ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಗೃಹಲಕ್ಷ್ಮಿ ಅನ್ನೋದು ಕೋಟ್ಯಾಂತರ ಜನ ಮಹಿಳೆಯರಿಗೆ ಉಪಯೋಗ ಆಗುವಂಥ ಒಂದು ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಸೊ ತುಂಬ ಜನ ಮಹಿಳೆಯರು ಹಣವನ್ನು ಪಡ್ಕೊತಾ ಇದ್ದಾರೆ. ಇದರಿಂದ ತುಂಬ ಜನ ಮಹಿಳೆಯರಿಗೆ ಸಹಾಯ ಆಗಿದೆ ಅಂತಲೇ ಹೇಳ್ಬೋದು. ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಜನರಿಗೆ ಒಂದಿಷ್ಟು ಜನರಿಗೆ ಹಣವನ್ನು ಹಾಕಿರ್ತಾರೆ, ಒಂದಿಷ್ಟು ಜನರಿಗೆ ಹಣವನ್ನು ರಾಜ್ಯ ಸರ್ಕಾರ ಹಾಕಿರೋದಿಲ್ಲ. ಹಣವನ್ನು ಹಾಕ್ತವರಿಗೆ ಏನಂದರೆ ಹಣ ಬಂದಿದೆ ಅನ್ನೋದು ಖಂಡಿತ ಕಾನ್ಫಿಡೆನ್ಸ್ ಇರುತ್ತೆ. ಹಣ ಬರದೇ ಇದ್ದವರಿಗೆ ಯಾಕೆ ಬಂದಿಲ್ಲ, ನಮ್ಮ ಅರ್ಜಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತಾ, ಅಥವಾ ನಾವು ಟ್ಯಾಕ್ಸ್ ಪೇ ಮಾಡ್ತಿದ್ದೀವಿ ಅಂತ ಬೈ ಮಿಸ್ ಆಗಿ ಏನಾದ್ರು ಕಟ್ ಮಾಡ್ಕೊಂಡಿದ್ದಾರಾ, ಇದಿಷ್ಟು ಗೊಂದಲಗಳು ಖಂಡಿತ ಹುಟ್ಟುತ್ತೆ. ಯಾಕೆ ಅಂದರೆ ಎಷ್ಟೋ ಜನರಿಗೆ ಇದು ಉಪಯೋಗ ಆಗಿರುತ್ತಲ್ವ ಅವರಿಗೆ. ಇಲ್ಲಿ 1 ಲಕ್ಷ 5 ಲಕ್ಷ ಹಣ ತಗೊಂಡವರಿಗೆ ಇದು ಬಿಗ್ ಅಮೌಂಟ್ ಅಲ್ಲದೆ ಇರ್ಬೋದು, ಬಟ್ ಆದರೆ ಎಷ್ಟೋ ಜನಕ್ಕೆ ಇದು ತುಂಬಾನೇ ದೊಡ್ಡ ಅಮೌಂಟ್ ಅಂತ ನಾನು ಹೇಳ್ತೀನಿ. ಬಂದಿದ್ರೆ ಯಾವುದಕ್ಕಾದ್ರೂ ಚಿಕ್ಕ ಪುಟ್ಟ ಕೆಲಸಕ್ಕೆ ಸಹಾಯ ಆಗುತ್ತೆ. ಮಧ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರಿಯಾಗಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡದೇ ಇರೋದಕ್ಕೆ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ನಂಬಿಕೆ ಅನ್ನೋದೇ ಹೊರಟೋಗಿದೆ. ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ ಅಂತ. ಆದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರು ಹಾಕ್ಲೇಬೇಕು, ಕೊಟ್ಟಿರುವಂತ ಮಾತನ್ನ ಯಾಕೆ ತಪ್ಪಬೇಕು, ಹಾಕ್ತೀನಿ ಅಂದಾಗ ಪ್ರತಿ ತಿಂಗಳು ಹಾಕ್ಬೇಕು ಅನ್ನೋದು ಖಂಡಿತ ಅವ್ರು ಹೇಳುವಂಥದ್ದು ಸರಿ ಇದೆ. ಯಾವುದೇ ಪಕ್ಷ ಬರಲಿ, ಕಾಂಗ್ರೆಸ್ ಬರಲಿ ಅಥವಾ ಮತ್ತೆ ಯಾವುದೇ ಪಕ್ಷ ಬರಲಿ, ಅವರು ಕೊಟ್ಟಿರುವಂಥ ಯೋಜನೆಗಳನ್ನು ನಡೆಸ್ಕೊಂಡು ಹೋಗೋದು 100% ನಿಜವಾಗ್ಲೂ ಇರುತ್ತೆ. ಯಾಕೆಂದರೆ ಇಲ್ಲಿ ಆ ಪಕ್ಷದವರು ಮಾತಾಡಿಲ್ಲ ಅಂದರೆ ವಿರೋಧ ಪಕ್ಷದವರು ಮಾತಾಡ್ತಾರೆ, ಅಥವಾ ಈ ಪಕ್ಷದವರು ಮಾಡಿಲ್ಲ ಅಂದರೆ ವಿರೋಧ ಪಕ್ಷದವರು ಖಂಡಿತ ಇದ್ರ ಬಗ್ಗೆ ಮಾತಾಡ್ತಾರೆ. ಈ ಥರ ಸಾಕಷ್ಟು ಗಲಾಟೆಗಳು ಕೂಡ ನಡೆದಿದೆ, ಸಾಕಷ್ಟು ವಾಗ್ವಾದಗಳು, ಟೀಕೆ ಟಿಪ್ಪಣಿಗಳು ಎಲ್ಲವೂ ಕೂಡ ಮುಗ್ದೋಗಿದೆ. ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಜನಕ್ಕೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಆದರೆ ಗೃಹಲಕ್ಷ್ಮಿ 24ನೇ ಕಂತು, 25ನೇ ಕಂತಿನ ಹಣ ಸಾಕಷ್ಟು ಜನರಿಗೆ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ. ನನ್ನ ವಿಡಿಯೋಗಳನ್ನ ನೋಡ್ತಾ ಇರೋರು ನೀವು ಕೂಡ ನೋಡ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸಿದ್ದೀವಿ.
ಅಂತಲೇ ಹೇಳ್ಬೋದು. ಹಾಗೆ ನನ್ನ ವಿಡಿಯೋನ ಈಗ ನೋಡ್ತಾ ಇರೋರು ಯಾರೋ ಒಂದೆರಡು ಜನ ಕಮೆಂಟ್ ಮಾಡಿದರೆ ಇವತ್ತು ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಎಷ್ಟು ನಿಜರ ಖಂಡಿತ ಸುಳ್ಳು ನಂಗೆ ಗೊತ್ತಿಲ್ಲ, ಜಸ್ಟ್ ನಾವು ಬಿಡುಗಡೆ ಆಯಿತು ಅಂತ. ಸೊ ಹಣ ಬಂದಿದ್ರೆ ನನ್ನ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ಬಂದಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಹಣ ಬಂದಿದೆಯಾ ಇಲ್ಲ ಅಂತ ನೀವು ಹೇಳೋವಂಥದ್ದು. ಈಗ ನಾನು ಒಬ್ಬರು ಹೇಳಿದ್ರೆ ಏನು ಅನ್ಕೋತಾರೆ ಜನ, ಸೊ ಖಂಡಿತ ಇವ್ರು ನಿಜ ಹೇಳ್ತಾ ಇದ್ದಾರೋ ಸುಳ್ಳು ಹೇಳ್ತಾ ಇದ್ದಾರೋ ಅನ್ನೋದೊಂದು ಡೌಟ್ ಇರುತ್ತೆ ನಿಮಗೂ ಕೂಡ. ಇಲ್ಲಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇರೋರು ಕೆಲವರು ಕಮೆಂಟ್ ಮಾಡಿದಾಗ ನಾನು ನಂಬಲೇಬೇಕಾಗತ್ತೆ. ಯಾಕಂದರೆ ಹಣ ಇಲ್ಲಿ ಒಬ್ಬರು ಸುಳ್ಳು ಹೇಳ್ಬೋದು, ಇಬ್ಬರು ಸುಳ್ಳು ಹೇಳ್ಬೋದು. ತುಂಬ ಜನ ನಮಗೆ 25ನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಅಂದಾಗ ಸೊ ಇದು ಖಂಡಿತ ನಿಜ ಅಂತಲೇ ನಾವು ಅಂದ್ಕೋಬೇಕು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿದೆ ಅಂತಂದರೆ, ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಆ ಜಿಲ್ಲೆಗಳಿಗೆಲ್ಲ ಕ್ರೆಡಿಟ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆ ಅಂತ ನಾನು ಹೇಳಕ್ ಹೋಗಲ್ಲ. ಅಕಸ್ಮಾತ್ ನೀವು ಇರುವಂಥ ಜಿಲ್ಲೆಯಲ್ಲಿ ಎಷ್ಟೋ ಜನಕ್ಕೆ ಬಂದಿರುತ್ತೆ, ಎಷ್ಟೋ ಜನಕ್ಕೆ ಬಂದಿರಲ್ಲ. ಸೊ ಬರ್ದೇ ಇದ್ದವರಿಗೆ ಹಣ ಸಿಕ್ಕಿದೆ. ಇದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದಿದೆ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಬಿಡುಗಡೆ ಖಂಡಿತ ಆಗಿಲ್ಲ. ಅಕಸ್ಮಾತ್ ಬಿಡುಗಡೆ ಆಗಿ ನಿಮಗೆ ಬಂದಿದ್ರೆ ಖಂಡಿತ ಕಮೆಂಟ್ ಮಾಡಿ. 25ನೇ ಕಂತಿನ ಹಣ ಸಿಕ್ಕಿದೆ. ನಿಮಗೇನಾದ್ರು ಹಣ ಬಂದಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನಿನ್ನೆ ಕೂಡ ಹೇಳಿದ್ದೀನಿ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಪೋಸ್ಟ್ ಆಫೀಸಲ್ಲಿ ಹೋಗಿ ವಿಚಾರಿಸಿ. ನಿಮ್ಮ ಮಗು 10 ವರ್ಷದ ಒಳಗಿನಾಗಿರಬೇಕು. ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅರ್ಜಿಯನ್ನು ಹಾಕೋಕ್ಕೆ ತುಂಬ ಜನ ಕೇಳ್ತಾ ಇದ್ದಾರೆ, ನನ್ನ ಮಗಳು 20 ವರ್ಷ ಅರ್ಜಿಯನ್ನು ಹಾಕ್ಬೋದು ಅಂತ. ಖಂಡಿತ ಇಲ್ಲ. ಸೊ ಇದಕ್ಕೂ ಕೂಡ ಏಜ್ ಲಿಮಿಟ್ ಅಂತ ಇರುತ್ತೆ. ಸೊ ನಿಮ್ಮ ಹತ್ತಿರದಲ್ಲಿರುವಂಥ ಪೋಸ್ಟ್ ಆಫೀಸಿಗೆ ಹೋದರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿಸಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಜೊತೆಗೆ ಯೂಟ್ಯೂಬ್ ಏನಿದೆ, ಸೊ ಇಲ್ಲಿ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಸ್ನೇಹಿತರೆ. ನನ್ನ ವಿಡಿಯೋನ ನೋಡ್ತಾ ಇರೋರಲ್ಲಿ ಯಾರಾದರೂ ಮೀಶೋ, ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಮೀಶೋ ಪ್ರಾಡಕ್ಟನ್ನು ನಾವು ರಿವ್ಯೂ ಕೊಡುವಂಥದ್ದು. ಸೊ ಇದನ್ನು ತೊಗೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಯಾರೆಲ್ಲ ಈ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀರಾ, ಅವರೇನಾದ್ರು ಮಾಡ್ತಾ ಇದ್ದರೆ ಸೊ ದಯವಿಟ್ಟು ನನಗೂ ಕೂಡ ಯಾರು ಮಾಡ್ತಾ ಇದ್ದೀರೋ ಸೊ ಅವರು ಬಂದು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಸೊ ನಿಮಗೆ ನಾನು ಒಂದಿಷ್ಟು ಡೀಟೇಲ್ಸ್ನ ತಿಳಿಸ್ಕೊಡುವಂಥದ್ದಿದೆ. ಹಾಗಾಗಿ ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.